ಲೋಕಸಭೆಗೆ ಕುರುಕ್ಷೇತ್ರ ರೆಡಿಯಾಗಿದೆ, ವೇದಿಕೆ ಸಜ್ಜಾಗಿದೆ. ನಾಳೆ ಮುಹೂರ್ತನೂ ಇಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯುಕ್ತರು. ಲೋಕಸಭಾ ಚುನಾವಣೆ ಘೋಷಣೆ ಆಗ್ತಿದ್ದ ದಿನಾನೇ ಅದತ್ತೆ ಖರ್ಗೆ ಅವರ ತವರಿನಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಪ್ರಚಾರ ಕಾರ್ಯವನ್ನು ಕರ್ನಾಟಕದ ಮಟ್ಟಿಗೆ ಪ್ರಾರಂಭ ಮಾಡಿಸ್ತಾರೆ. ಆ ಬರದಲ್ಲಿ ಇರ್ತಾರಂತೆ. ಮಧ್ಯಾಹ್ನ ಬರ್ತಾರಂತೆ ಹೆಲಿಕಾಪ್ಟ್ರಲ್ಲಿ. ಮತ್ತಿನ್ನೇನು ಎತ್ತಿನ ಗಾಡಿ ಬರೋಕ್ಕಾಗತ್ತಾ? ಹೆಲಿಕಾಪ್ಟ್ರಲ್ಲೇ ಬರಬೇಕು. ಬರ್ತಾರೆ ಹೆಲಿಕಾಪ್ಟ್ರಲ್ಲಿ. ಅಲ್ಲಿ ಅದೆಲ್ಲ 1.5-2 ಕಿಲೋಮೀಟ್ರು, ಅದೆಷ್ಟೋ 15 ನಿಮಿಷ ಒಂದು ರೋಡ್ ಶೋ ಮಾಡ್ತಾರೆ ಸಾಹೇಬರು. ಅದಾದಮೇಲೆ ಅವರು ಕೊಯಂಬತ್ತೂರು ಇದು ಮಾಡಿ ಅಲ್ಲೊಂದು ಭಾಷಣ ಮಾಡಿ ಎಬ್ಬಸ್ಬಿಟ್ಟು ಹೊರಡ್ತಾರೆ. ಹಾಗೆ ನೋಡಿದ್ರೆ ಮೋದಿಯವ್ರಿಗೂ ಗುಲ್ಬರ್ಗಕ್ಕೂ ಒಂದು ಸ್ಪೆಷಲ್ ಲವ್ ಇದೆ. ಯಾವ ಥರ ಸರ್? ಹೋದ ಎಲೆಕ್ಷನ್ನಲ್ಲೂ ಅವರಲ್ಲಿ ಬಂದು ಅಬ್ಬರಿಸಿ ಬೊಬ್ಬಿರಿದು ಖರ್ಗೆ ಅವ್ರನ್ನ ಕೆಡಬಿಟ್ರು. ಹೌದು, ಸರಿ. ಹೋದ್ ಸರಿ. ಈ ಸರಿನೂ ಬಂದು ಅಬ್ಬರಿಸ್ತಾ ಇದ್ದಾರೆ ಈಗ ಅಲ್ಲಿ. ಬಟ್ ಈ ಸರಿ ಏನಪ್ಪ ಅಂದರೆ ಖರ್ಗೆ ಅವ್ರು ನಿಲ್ಲಿಕ್ಕಿಲ್ಲ ಅಂತ ಒಂದು ಲೆಕ್ಕಾಚಾರ. ಹಾಗಾಗಿ ನೋಡಬೇಕು ಅಲ್ಲಿಯ ರಾಯಲ್ ಫೈಟ್ ಈ ಸರಿ ಯಾವ ರೂಪ ಪಡೆಯುತ್ತೆ ಅಂತ. ಮತ್ತು ಕೊಯಮತ್ತೂರಿನಲ್ಲಿ ಮಾರ್ಚ್ 18ನೇ ತಾರೀಕು ಅವ್ರಿಗೊಂದು ರೋಡ್ ಶೋ ಇಟ್ಕೊಂಡಿದ್ರು. ಈ DMK ಸರ್ಕಾರದವ್ರು ಹೋಗಿ ಅದಕ್ಕೆ ಅಡ್ಡಿ ಹಾಕಿ ನೋ ಪರ್ಮಿಷನ್ ಅಂದರು. ಅವ್ರು ಹೈಕೋರ್ಟ್ಗೆ ಹೋದರು. ಹೈಕೋರ್ಟು ಕೊಟ್ರಪ್ಪ ಪರ್ಮಿಷನ್, ಅವ್ರ ಪಾಡ್ಗೆ ಅವ್ರು ಮಾಡ್ಕೊಳ್ಳಿ ಅಂತ ಅಂದರು. ಅಲ್ಲಿಗೆ ಮುಗೀತು ಕತೆ. ಎಲ್ಲದಕ್ಕೂ ಅಡ್ಗಾಲ ಹಾಕೊಳ್ಳೋಕ್ಕಾಗಲ್ಲ. ಫಸ್ಟ್ ಟೈಮ್ ಅಂತ ನನಗೆ ಡೌಟು. DMK ಆರ್ ADMK ಅಥವಾ ದ್ರವಿಡಿಯನ್ ಪಾರ್ಟಿಗಳು ಒಂದು ನಾನ್ ದ್ರವಿಡಿಯನ್ ಪಾರ್ಟಿ ಆಗಿದ್ದಂತಹ ಕ್ಯಾಂಪೇನ್ಗೆ ಏನೇ ಹಿಂಗೆ ಚುಚ್ತಾ ಇದ್ದಾರೆ, ಕಾಟ ಕೊಡ್ತಿದ್ದಾರೆ ಅಂತ ಲೆವೆಲ್ಗೆ ಬಂದಿರೋದು. ಯಾಕಂದರೆ ಅವ್ರಿಗೆ ಕಾಂಗ್ರೆಸ್ ಕಾಟ ಕೊಡೋದು ನಿಂತೋಗೆ 45-50 ವರ್ಷ ಆಗ್ತಾ ಬಂದ್ಬಿಡ್ತು ಅವ್ರಿಗೆ. ಕಾಂಗ್ರೆಸ್ಸೇ ಅವ್ರು ಕಾಟ ಕೊಡೋ ಸ್ಟೇಜಲ್ಲಿ ಇರಲಿಲ್ಲ. ಫಸ್ಟ್ ಟೈಮ್ ಇರಬೇಕು ಇದು. ನೋಡಿದ್ರೆ ಈ ಪರಿಪ್ರಮಾಣದಲ್ಲಿ ಕಾಟ ಕೊಡ್ತಿರೋದು ಅದಕ್ಕೆ ಬೇಡ ಅಂತ. ಇನ್ನು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿಸಿದವರಿಗೂ ಟಿಕೆಟ್ ಸಿಕ್ಕಿಲ್ಲ ಎಂಬ ಶೋಭಾ ಕರಂದ್ಲಾಜೆ ಹೇಳಿಕೆಗೆ CT ರವಿ ಟಾಂಗ್ ಕೊಟ್ಟರು. ಯಾರನ್ನು ಉದ್ದೇಶಿಸಿ ಅವರು ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ, ನಾನು ಆ ಬಗ್ಗೆ ಮಾತನಾಡಲ್ಲ, ಬಟ್ ನಾನು ಆಕಾಂಕ್ಷಿ ಆಗಿರಲಿಲ್ಲ ಅಂತ ಹೇಳಿದ್ರು. ಇನ್ನು ಕೊಪ್ಪಳ ಟಿಕೆಟ್ ಸಿಗದಿದ್ದಕ್ಕೆ ಸಂಗಣ್ಣ ಕರಡಿ ವೇದಿಕೆಯಲ್ಲೇ ಕಣ್ಣೀರು ಹಾಕಿದ್ರು. ವಿಜಯಪುರದಲ್ಲಿ ಅಭ್ಯರ್ಥಿ ರಮೇಶ್ ಜಿಗಜಿಣಿಗಿಗೆ ಬಂಡಾಯದ ಬಿಸಿ ಎದುರಾಗಿದೆ. ಟಿಕೆಟ್ಗೆ ಪ್ರಬಲ ಆಕಾಂಕ್ಷಿಯಾಗಿದ್ದ ಬಂಜಾರ ಸಮುದಾಯದ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಬಂಡಾಯ ಅಭ್ಯರ್ಥಿಯಾಗಿ ನಾನು ನಿಲ್ತೀನಿ ಅಂತ ಬಂಜಾರ ಸಮುದಾಯದ ಅಭ್ಯರ್ಥಿ ಬಾಬು ರಾಜೇಂದ್ರ ನಾಯಕ್ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಉತ್ತರ ಕನ್ನಡದಿಂದ ಚಕ್ರವರ್ತಿ ಸೂಲಿಬೆಲೆ ಲೋಕಸಭಾ ಸ್ಪರ್ಧೆಗೆ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 3-4 ಸರಿ ಇದೇ ರೀತಿಯ ವದಂತಿಗಳು ಹಬ್ಬಿತ್ತು. ಈಗ ನಿಜ ಆದರೆ ದೇವರ ಒಂದು ದಯೆಯಿಂದ ನೋಡೋಣ ಅಂದ್ರು. ಈ ಮಧ್ಯೆ ಬಳ್ಳಾರಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರು ಸಂಡೂರಿನಲ್ಲಿ ನಾಗಸಾಧುಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಅವ್ರಿಗೆ ಯಾರನ್ನು ಉದ್ದೇಶ ಇಟ್ಟು ಹೇಳಿದ್ದಾರೆ ಅಂತ ಹೇಳಿಲ್ಲ. ಹಾಗಾಗಿ ನಾನು ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ. ನಾನು ಮೊದಲ ದಿನದಿಂದಲೇ ಹೇಳಿದ್ದೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ 95ರ ನಂತರ ನಾನು ಕೇಳಿ ಪಡ್ಕೊಂಡಿರೋದು ಕಡಿಮೆ. ಹಾಗಾಗಿ ನಾನು ಕೇಳಲಿಕ್ಕೆ ಹೋಗಲ್ಲ. ಒಂದು ವೇಳೆ ಪಕ್ಷ ಸ್ಪರ್ಧೆ ಮಾಡುವಂತ ಹೇಳಿದರೆ ಮಾತ್ರ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ನಾನು ಆಕಾಂಕ್ಷಿಯೇ ಅಲ್ಲ ಅಂದಾಗ ಈ ಪ್ರಶ್ನೆಯೇ ಬರೋದಿಲ್ಲ. ನರೇಂದ್ರ ಮೋದಿ ಅವರಿಗೆ 400 ಸೀಟುಗಳಾಗಬೇಕಾದಾಗ ಅದರಲ್ಲಿ ಒಂದು ನಾನು ಆಗಬಹುದು ಅಂತಂದರೆ ಖಂಡಿತವಾಗಿಯೂ ನಾನು ಅದಕ್ಕೆ ಸಿದ್ಧ ಈ ಬಾರಿ. ಆದರೆ ನಾನಾಗೆ ಎಲ್ಲೂ ಹೋಗಲಿಲ್ಲ ಮತ್ತು ನನ್ನನ್ನು ಯಾರೂ ಸಂಪರ್ಕಿಸಲಿಲ್ಲ. ಆಲ್ ರೈಟ್, ಯಾರು ಏನೇನಾರು ಮಾಡ್ಕೊಳ್ರಪ್ಪ, ಕಣ್ಣೀರಾರು ಹಾಕ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ನಮ್ಗೇನು ಹೋಗ್ಬೇಕು. ನಿಮ್ಗೆ ಟಿಕೆಟ್ ಕೊಟ್ಟಿದ್ರೆ ಗೆದ್ದುಗಳು ಇದ್ರಿ. ಚಕ್ರವರ್ತಿ ಸೂಲಿಬೆಲೆ ಕೇಳಿದಾರಂತ ಕೊಟ್ಟಿದ್ರೆ ಕಂಟೆಸ್ಟ್ ಮಾಡಲಿ. ಅವರು ಬೇಡ ಅಂದರು ಯಾರು ಕೇಳಿಲ್ಲ. ಆದರೆ ನನ್ನ ಹೆಸರು ಪ್ರತಿ ಸರಿ ಬರ್ತಾ ಇರುತ್ತೆ, ನೋಡೋಣ ಅಂದಿದ್ದಾರೆ. ಹೌದಾ? ಸರಿ, ಸಂತೋಷ. ಓಕೆ. ಲೋಕಸಭಾ ಚುನಾವಣೆ ಪ್ರಚಾರದ ಅಖಾಡಕ್ಕೆ ಮಾಜಿ ಪ್ರಧಾನಿ ಇಳಿದಿದ್ದಾರೆ. ಇವತ್ತು ಹಾಸನಕ್ಕೆ ಹೋಗಿದ್ದರು, ಕಡೂರಿಗೆ ಹೋದರು, ಮೊಮ್ಮಗರ ಪರವಾಗಿ ಪ್ರಚಾರವನ್ನು ಮಾಡಿದ್ರು. ಸಿದ್ದರಾಮಯ್ಯ ವಿರುದ್ಧ ದಾಳಿ ಮಾಡಿದ್ರು. ಈ ಸಿದ್ದರಾಮಯ್ಯನವ್ರನ್ನ ನಾನು ಭಾಳ ಹಿಂದೆ ಕರ್ಕೊಂಬಂದು ಕನ್ನಡ ಕಾವಲು ಸಮಿತಿಗೆ ಅಧ್ಯಕ್ಷ ಮಾಡಬೇಕು ಅಂದಾಗ ಹೆಗಡೆ ಅವರು ಹೇಳಿದ್ರು, ಬೇಡ ಅವ್ರು ಮೋಸ ಮಾಡಿಬಿಡ್ತಾರೆ ನಿನಗೆ, ಒಂದಿನ ತಿಪ್ಪೇಸ್ವಾಮಿ ಕೊಡು ಹಿಂದುಳಿದ ವರ್ಗದಲ್ಲಿ ಅಂತೆಲ್ಲ ಹೇಳಿದ್ರು. ನಾನು ಕೇಳಲಿಲ್ಲ. ಇವತ್ತು ನನಗೆ ನೋಡಿ ಅದು ನಿಜ ಹೇಳ್ತಾ ಇದ್ದೀನಿ, 90ನೇ ವಯಸ್ಸಲ್ಲಿ ನಾನು ಅಂತ ಅವರಂದರು. ಪ್ಲಸ್ ಮೋದಿ ಅಷ್ಟು ಬೆಳೆ ಹಾಕಿ ಯಾವನ ಕೈಲೂ ಆಗಲ್ಲ, ಹೋಗ್ರಿ ಅತ್ಲ ಕಡೆಗೆ ಅಂತ ಹೇಳ್ತು. ಸಿದ್ದರಾಮಯ್ಯನ ಬಗ್ಗೆ ಬೇಕಾದಷ್ಟು ಮಾತನಾಡಬಲ್ಲೆ. ಯಾವ ಸಿದ್ದರಾಮಯ್ಯನ ಕರ್ಕೊಂಡು ಬಂದು ಹೆಗ್ಡೆಗೆ ನಿನಗೂ ಹೋರಾಟ ಆಯ್ತು, ಇವ್ನು ನಿನಗೆ ಮೋಸ ಮಾಡ್ತಾನೆ, ಮಾಡಬೇಡ ಇವನ್ನ, ಕೊನೆಗೆ ತಿಪ್ಪೇಸ್ವಾಮಿ ಅವ್ರನ್ನ ಮಾಡು ಅಂತ ಹೇಳಿ ನಾನು 91ನೇ ವಯಸ್ಸಲ್ಲಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಸುಳ್ಳು ಹೇಳಿದ್ರೆ ಒಳ್ಳೇದು ಮಾಡೋದಿಲ್ಲ. ಈ ದೇಶದ ಒಬ್ಬ ಅತ್ಯಂತ ಎತ್ತರಕ್ಕೆ ಬೆಳೆದಂತ ರಾಜಕಾರಣಿ ಮೋದಿಯವ್ರನ್ನ ಬಿಟ್ಟು ಈ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅವರ ಎತ್ತರಕ್ಕೆ ಬೆಳಿಲಿಕ್ಕೆ INDIA ಅದರಲ್ಲಿ ಯಾರೂ ಇಲ್ಲ.
ಏನು ಕ್ಲಾರಿಟಿಪ್ಪ. ಅಲ್ಲ, ಅದು ಒಪ್ಪೋದು ಬಿಡೋದು ಬೇರೆ, ಹೌದು. ನಮ್ಗೆ ಅದೆಲ್ಲ ಸಂಬಂಧ. ಅಟ್ 91 ಲುಕ್ ಎಟ್ ದ ಇಂಟ್ರೆಸ್ಟ್ ಅಂಡ್ ಕ್ಲಾರಿಟಿ. ಎಸ್, ಎಲೆಕ್ಷನ್ ಬಾಂಡ್ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಮರ್ಪಕ ಮಾಹಿತಿ ಕೊಡದ ಎಸ್ಬಿಐಗೆ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಯಾರು ಯಾರಿಗೆ ಚುನಾವಣಾ ಬಾಂಡ್ ನೀಡಿದ್ರು, ಯಾವ ದಿನಾಂಕದಂದು ಕೊಟ್ಟರು, ಬಾಂಡ್ನ ಸೀರಿಯಲ್ ಸಂಖ್ಯೆ ಏನು ಎನ್ನುವುದರ ಬಗ್ಗೆ ಎಸ್ಬಿಐ ಇನ್ನೂ ಕೂಡ ಹೇಳಿಲ್ಲ ಅಂತ ಹೇಳಿದ್ದು, ನಾಳೆ ಒಳಗಾಗಿ ಸಂಪೂರ್ಣ ಮಾಹಿತಿ ಕೊಡಬೇಕು, ಭಾನುವಾರ ಸಂಜೆಯೊಳಗೆ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದೆ. ಈ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನಾಡ್ತಾ ಮೋದಿ ಹರಿಶ್ಚಂದ್ರನಂತೆ ಮಾತನಾಡ್ತಾರೆ. ಬಾಂಡ್ನ 50% ಬಿಜೆಪಿ ತೆಗೆದುಕೊಂಡಿತ್ತು, 600 ಕೋಟಿಯಷ್ಟು ಸಂಗ್ರಹಿಸ್ತಾರೆ, ಏನೇನು 300 ಕೋಟಿ ಬಾಂಡ್ನ ಅಕೌಂಟ್ ಸೀಸ್ ಆಗಿದೆ, ನಾವು ಹೇಗೆ ಚುನಾವಣೆ ಮಾಡೋದು ಅಂತ ಪ್ರಶ್ನೆ ಮಾಡಿದ್ದಾರೆ. Account is closed, their account is open, and that too they got 6,000 crores. And opposition party's account, if you freeze, then how they will fight? I demand their accounts should also be freezed, and a special investigation should be done. And many people, ED, IT raids happened, they have gone to BJP, immediately clean in BJP. As long as they were in other parties, they were not clean. ರೈಟ್. ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷಕ್ಕೆ 6,000 ಚಿಲ್ಲರೆ ಕೋಟಿ ಬಾಂಡಲ್ಲಿ ಬಂದಿರೋದು ಹೌದು. ಅದೇ ರೀತಿ TMCಗೆ 1,600 ಚಿಲ್ಲರೆನೋ 1,800 ಚಿಲ್ಲರೆ ಕೋಟಿನೋ ಬಂದಿದೆ. ಕಾಂಗ್ರೆಸ್ಗೂ 1,600 ಕೋಟಿನೋ 1,400 ಕೋಟಿನೋ ಬಂದಿದೆ. ಪ್ಲಸ್ ಅದಾದಮೇಲೆ BRSಗೆ ಬಂದಿದೆ ಒಂದು 800 ಕೋಟಿನೋ 900 ಕೋಟಿನೋ, DMKಗೆ ಬಂದಿದೆ, ಆಮೇಲೆ ಶಿವಸೇನಾಗೆ ಬಂದಿದೆ, ಎಲ್ಲರಿಗೂ ಬಂದಿದೆ. ಪಾಯಿಂಟ್ ಏನಂದರೆ ಇವ್ರು ಜಾಸ್ತಿ ಬಂದಿದೆ ಅಂತ, ಅಂದರೆ ಕ್ವಿಡ್ ಪ್ರೋಕೋ ಆಗಿದೆ. ಯಾವುದೋ ಕಂಪನಿಗಳಿಗೆ ಏನೇನೋ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ, ಅವರು ಅದಕ್ಕೋಸ್ಕರ ತೆಗೆದು ಇಲ್ಲಿ ದುಡ್ಡು ಕೊಟ್ಬಿಟ್ಟಿದ್ದಾರೆ ಅಂತ ಇರ್ತಾರೆ. ದ್ಯಾಟ್ ನೀಡ್ಸ್ ಟು ಬಿ ಪ್ರೂವ್ಡ್, ನಂಬರ್ 1. ನಂಬರ್ 2, ಈ ಕೋಡ್ ನಂಬರ್ ಏನಿದೆ ಈಗ ಬಂದಿರೋದು ಯಾರು ಖರೀದಿ ಮಾಡಿದ್ದಾರೆ ಅನ್ನೋದು ಬಂದಿದೆ, ಮತ್ತು ಯಾವ್ಯಾವ ಪಕ್ಷ ಎಷ್ಟೆಷ್ಟು ದುಡ್ಡನ್ನು ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಅಂತ ಬಂದಿದೆ. ಆದರೆ ಖರೀದಿ ಮಾಡಿದ ವ್ಯಕ್ತಿ ಯಾರಿಗೆ ಅದೇ ಬಾಂಡ್ ನಂಬರ್ನ, ಅಂದರೆ 10 ಕೋಟಿ ಬಾಂಡ್ ನಂಬರ್ನ ಯಾರಿಗೆ ಕೊಟ್ಟಿದ್ದರು, ಯಾರದನ್ನು ಎನ್ಕ್ಯಾಶ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಿಲ್ಲ. ಈಗ ಅದನ್ನು ಗೊತ್ತಾಗಬೇಕು, ನಾಳೆ ಬರೋ ಡೀಟೇಲ್ಸಲ್ಲಿ ನಮ್ಗಳಿಗೆ ಆಗ ಗೊತ್ತಾಗತ್ತೆ. ಆಗ ಕಾಂಗ್ರೆಸ್ಗೆ ಯಾರು ಕೊಟ್ಟಿದ್ದಾರೆ ಅನ್ನೋದು ಬರಬೇಕು, BJPಗೆ ಯಾರು ಕೊಟ್ಟಿದ್ದಾರೆ ಅನ್ನೋದು ಬರಬೇಕು. ಲೆಟ್ ಅಸ್ ಸಿ ಅದೇನಾಗುತ್ತೆ, ಆಮೇಲೆ ನೋಡೋಣ. ಬಿಕಾಸ್ ಅಲ್ಟಿಮೇಟ್ಲಿ ಇಟ್ ಬ್ರಿಂಗ್ಸ್ ಇನ್ ದ ಟ್ರಾನ್ಸ್ಪರೆನ್ಸಿ, ಆ ಪಾರದರ್ಶಕತೆ ಅದು ಬರಬೇಕು. ರಾಜಕೀಯ ಪಕ್ಷಗಳು ಹಣವನ್ನು ವಸೂಲಿ ಮಾಡುವಾಗ ಎಲ್ಲಿಂದ ಮಾಡಿದ್ವಿ ಅನ್ನೋದನ್ನು ಈ ದೇಶದ ಜನರ ಮುಂದೆ ಹೇಳದೆ ಏನು ಅಮೆರಿಕ ಮುಂದೆ ಹೇಳ್ತೀರಾ? ಹೋಗ್ಬಿಟ್ಟು ಹಾಗಾರೆ ಹೇಳಬೇಕು, ಯಾರಿಂದ ತೆಗೆದುಕೊಂಡಿದ್ದೀವಿ ದುಡ್ಡನ್ನು ಅಂತ. ಕಚಡಗಳಿಂದ ತೊಗೊಂಡಿದ್ದೀವ, ಕಂತ್ರಿಗಳಿಂದ ತೊಗೊಂಡಿದ್ದೀವ, ಯಾವ ಮಾರ್ಗದಲ್ಲಿ ತೊಗೊಂಡಿದ್ದೀವಿ, ಮತ್ತು ಹೇಗೆ ಬಂತು ಹೇಳಬೇಕು ಜನಕ್ಕೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಇವಿಎಂ ಬಗ್ಗೆ ವಿಪಕ್ಷಗಳು ಆಕ್ಷೇಪವನ್ನು ಎತ್ತೋದಕ್ಕೆ ಶುರು ಮಾಡಿವೆ. ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ನಲ್ಲೇ ಲೋಕಸಭೆ ಚುನಾವಣೆಯನ್ನು ನಡೆಸುವಂತೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡುವಂತೆ ಕಾಂಗ್ರೆಸ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿತು. ಕಾಂಗ್ರೆಸ್ನ PIL ವಜಾಗೊಳಿಸಿರುವಂತಹ ಸುಪ್ರೀಂ ಕೋರ್ಟ್ ಇವಿಎಂ ಬಗ್ಗೆ ಎಷ್ಟು ಅರ್ಜಿಗಳನ್ನು ವಿಚಾರಣೆಗೆ ಒಳಪಡಿಸೋದು, ಊಹೆಗಳ ಮೇಲೆ ನಾವು ವಿಚಾರಣೆ ನಡೆಸಲು ಆಗಲ್ಲ, ಪ್ರತಿ ವಿಚಾರಕ್ಕೂ ಪ್ಲಸ್ ಮೈನಸ್ ಇರುತ್ತೆ, ಅದನ್ನು ನಾವು ಪುರಸ್ಕರಿಸಲು ಆಗಲ್ಲ ಅಂತ ಹೇಳಿದೆ. ಈ EVM ವಿಚಾರದಲ್ಲಿ ಒಂದಾಗಬೇಕು, ಇದು ಅನುಮಾನ ರೋಗಕ್ಕೆ ಮದ್ದಿಲ್ಲ. ಈ ಕಾಂಗ್ರೆಸ್ನ ಪರವಾಗೋ ಅಥವಾ ಯಾರೋ PIL ಹಾಕಿದವರೋ ಏನೋ ವಾದ ಮಾಡಿದ್ದಾರೆ, ಕಾಂಗ್ರೆಸ್ ಪರ ಅಂತ ಹೇಳ್ತಾ ಇದ್ದೀರಿ ನೀವು. ಇದೇ EVM ಇಟ್ಕೊಂಡು ತೆಲಂಗಾಣಲ್ಲಿ ನಾವು ಯಾಕೆ ಗೆದ್ವಿ ಅಂತ ಯಾಕೆ ಎಕ್ಸ್ಪ್ಲೈನ್ ಮಾಡಲ್ಲ? ಕರ್ನಾಟಕದಲ್ಲಿ ನಾವು ಯಾಕೆ ಗೆದ್ವಿ ಅಂತ ಯಾಕೆ ಎಕ್ಸ್ಪ್ಲೈನ್ ಮಾಡಲ್ಲ? ಎಲ್ಲಿವರೆಗೆ ಈ ರೋಗ ಇದು? ನನ್ನ ಲೆಕ್ಕಾಚಾರದಲ್ಲಿ ಕೋರ್ಟ್ಗಳು ಮುಂದಕ್ಕೆ ಹೋಗ್ತಾ ಆಧಾರವೇ ಇಲ್ಲದೆ ಈ ರೀತಿ ಅಪ್ಲಿಕೇಶನ್ ತೊಗೊಂಡು ಪೆಟಿಷನ್ ತೊಗೊಂಡ್ಬಂದರೆ ಮ್ಯಾಸಿವ್ಲಿ ಫೈನ್ ಹಾಕ್ತೀವಿ ಅಂತ 4 ಜನಕ್ಕೆ ಹಾಕಿದ್ರೆ ಬಾಲ ಮುದ್ರಕೊಂಡು ಸುಮ್ಮನೆ ಇರ್ತಾರೆ. ಇಲ್ಲವಾ, ಗಟ್ಟಿಯಾದ ಆಧಾರ ತೊಗೊಂಡು ತರಬೇಕು, ಅದರಿಂದ ಆಗ್ತಿರೋ ಅನಾಹುತ ಏನು ಅನ್ನೋದನ್ನು ಹೇಳೋಕ್ಕೆ. ಯಾಕಂದರೆ ವಿ ಆರ್ ಇಂಟ್ರೆಸ್ಟೆಡ್, ತಿಳ್ಕೋಬೇಕಲ್ಲ ನಮಗೆ. ಸುಮ್ಮನೆ ನನ್ನ ಊಹೆ ಸರಿ ಅನ್ನೋ ಥರ ಬೇರೆಯವ್ರು ಯಾರೋ ಗೆದ್ದ ತಕ್ಷಣ EVM ಸರಿ ಇಲ್ಲ, ನೀವು ಗೆದ್ದ ತಕ್ಷಣ ಥೂ ಯಾವ ಲೆವೆಲ್ಗೆ ಹೊಟ್ಟೋಗಿದ್ದಾರೆ ಲೆಕ್ಕ ಹಾಕ್ಕೊಳ್ಳಿ. ಮೋದಿ ಸರ್ಕಾರ ಜಾರಿ ಮಾಡಿರುವ CAA ಪ್ರಶ್ನೆ ಮಾಡಿ 237 ಕೇಸ್ ದಾಖಲಾಗಿದೆ. ಕಾರಣ ಭಾಳ ಸರಳ, ಅದು ಬಂದಾಗಲೇ ಹಾಕಿದ್ರು. ಅವತ್ತು ಸುಪ್ರೀಂ ಕೋರ್ಟ್ ಹೇಳ್ತು ಅದಕ್ಕೆ ರೂಲ್ಸೇ ಇನ್ನೂ ರಚನೆ ಆಗಿಲ್ಲ, ಹಾಗಾಗಿ ಏನು ವಿಚಾರಣೆ ಮಾಡೋದು ನೋಡೋಣ ಬಿಡಿ ಅಂತಿದ್ರು. ಈಗ ಅದಕ್ಕೆ ಹೋಗಿದ್ದಾರೆ, ರೂಲ್ಸ್ ರಚನೆ ಆಗಿದೆ, ದಯಮಾಡಿ ನೀವು ಇದನ್ನು ಕೇಳಿ ಅಂತ. ಅದಕ್ಕೆ ಕಪಿಲ್ ಸಿಬಲ್ ಏನೋ ಮುಸ್ಲಿಂ ಲೀಗ್ ಪರವಾಗಿ ಹೋಗಿದ್ದಾರಂತೆ. ಈಗ ನೋಡಿ ಇದನ್ನು ಪೌರತ್ವ ಕೊಟ್ಟರೆ ಆಮೇಲೆ ಪಡೆಯೋದು ಕಷ್ಟ ಆಗಿಬಿಡುತ್ತೆ ಅಂತೆಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ. ಆಲ್ ರೈಟ್, ವಿಚಾರಣೆ ಮಾಡ್ತೀವಿ, ನೋ ಪ್ರಾಬ್ಲಮ್, ಮಾರ್ಚ್ 19ರಿಂದ ಮಾಡ್ತೀವಿ ನಾವು, ನೋ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಈ ಮಧ್ಯೆ ಅಮೇರಿಕ ತಲೆ ಹಾಕಿದ್ದಕ್ಕೆ ಭಾರತ ಸುಮ್ಮನೆ ಮಾಹಿತಿ ತಿಳ್ಕೊಳ್ದೆ ಮಾಡಿದೆ ಮೂಗು ತೋರಿಸ್ಬೇಡ್ರಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬೇರೆನೂ ಹೇಳಬೇಕಿತ್ತು ಅವ್ರಿಗೆ, ನಾವು ಹೇಳಲ್ಲ ಅಷ್ಟೇ. ನಿಮ್ಮ ದೇಶದಲ್ಲಿ ಬಿದ್ದಿರೋ ಹೆಗ್ಗಣ ನನ್ನ ತೆಗ್ಯೋಕ್ಕೆ ಯೋಗ್ಯತೆ ಇಲ್ಲ,
ಇಲ್ಲಿ ಬಂದು ನೊಣನ ಅಳ್ಳಾಡಿಸ್ತಾರಂತೆ ಅಮೇರಿಕದವರು. ಎಸ್, ಕನ್ನಡ ನಾಮಫಲಕ ಅಳವಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಡುವು ಅಂತ್ಯವಾಗಿದೆ. 60% ಕನ್ನಡ ನಾಮಫಲಕ ಅಳವಡಿಸಿದ ಅಂಗಡಿಗಳ ಲೈಸೆನ್ಸ್ ಅನ್ನು ಬಿಬಿಎಂಪಿ ತಾತ್ಕಾಲಿಕವಾಗಿ ರದ್ದು ಮಾಡಿದೆ. ಒಟ್ಟು 625 ಉದ್ದಿಮೆದಾರರು ನಾಮಫಲಕವನ್ನು ಅಳವಡಿಸಿಲ್ಲ. ಮಹದೇವಪುರ ಪೂರ್ವ ವಲಯ, ದಕ್ಷಿಣ ವಲಯದಲ್ಲಿ ನಾಮಫಲಕ ಅಳವಡಿಕೆಗೆ ಹಿಂದೇಟು ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮಂಗಳೂರಿನಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರು ಮಾತನಾಡಿದ್ರು. ಎಲ್ಲೆಲ್ಲಿ ಅಳವಡಿಕೆ ಮಾಡ್ತಾ ಇಲ್ಲ ಅವರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೀಟು ಹಾಕುವವರನ್ನ ಹಾಗೆ ಅವರು ಬಂದ ಜಾಗಕ್ಕೆ ಹಿಂದಕ್ಕೆ ಕಳಿಸಿ ಬಿಡಿ. ಸುಲಭ ಅಲ್ಲ. ಹೋಗ ಯೂಸ್ಲೆಸ್ ಫೆಲೋ ಅಂತ ಕಳಿಸಿ. ಅಯೋಗ್ಯರು, ಹಾಕಕ್ಕಾಗಲ್ಲ ಅನ್ನೋರನ್ನ ಕ್ಷಮಿಸ್ಕೂಡ್ದು, ಅನುಭವಿಸ್ಬೇಕು ಅವರೆಲ್ಲ ಅದರ ಅನಾಹುತಗಳನ್ನು. ಬಾಯಿ ಮುಚ್ಕೊಂಡು ಹೇಳಿರೋ ರೂಲ್ಸಲ್ಲಿ ಹಾಕಿ. ನಾನು ಅವತ್ತೇ ಅಂದೆ, ಈ 60-40 ಅಂದಾಗ ಸ್ಕೇಲ್ ಹಿಡ್ಕೊಂಡು ನಿಂತ್ಕೋಬೇಡ್ರಪ್ಪ, ಅಲ್ಲೊಂದು ಕಾಲು ಇಂಚು ಕಡಿಮೆ ಬಿಟ್ಬಿಟ್ಟೈತಣ ಇದು ಅಂತಂದ್ಬಿಟ್ಟು ನಿಂತ್ಕೋಬೇಡ್ರಪ್ಪ ಹಂಗೆ ಅಂತ. ಅದು ಬಿಟ್ಬಿಟ್ಟು ಹಾಕಲ್ಲ ಅಂತ ಹಿಂದೆ ನಿಮ್ಮ ತಾತನ ಮನೆಯಿಂದ ವ್ಯಾಪಾರ ಮಾಡಕ್ಕೆ ಬಂದ್ಬಿಟ್ಟು ಇಲ್ಲಿ ನೀರು ಕುಡ್ದು ಅನ್ನ ತಿಂದು ಹಾಕಲ್ಲ ಅಂದರೆ ನಿನ್ನ ಜಾಗಕ್ಕೆ ನಿನ್ನ ಊರಿಗೆ ಅನ್ಬೇಕು ಅಷ್ಟೇ. ಎಸ್. ಅಮಿತಾಬ್ ಬಚ್ಚನ್ ಅವರು ಇವತ್ತು ಬೆಳಗ್ಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮುಂಬೈನ ಕೋಕಿಲಾಬೆನ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು. ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಅಮಿತಾಬ್ ಅವರಿಗೆ ಬೆಳಗ್ಗೆ ಎದೆನೋವು ಕಾಣಿಸಿಕೊಂಡ ಪರಿಣಾಮ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಅಂತ ತಿಳಿದು ಬಂದಿದೆ. 81 ವರ್ಷ ವಯಸ್ಸಿನ ಅಮಿತಾಬ್ ಬಚ್ಚನ್ ಅವರಿಗೆ ಇತ್ತೀಚೆಗೆ ಬಹಳಷ್ಟು ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು. ಶೂಟಿಂಗ್ ಸಂದರ್ಭದಲ್ಲೂ ಕೂಡ ಅವರು ಅಸ್ವಸ್ಥಗೊಂಡಿದ್ರು. ಭಾರತೀಯ ಸಿನಿ ದಿಗ್ಗಜರೇ ಒಂದಾಗಿ ನಟಿಸಿರುವಂತಹ ಕಲ್ಕಿ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಅವರು ಅಸ್ವಸ್ಥರಾಗಿತ್ತು.